ನಾನಿಲ್ಲಿ ರವೆ ರೊಟ್ಟಿಗೆ ಅಲಸಂದೆ ಪುದೀನ ಸಾಗು ಇಟ್ಟಿದ್ದೀನಿ. ಸಾಗು ಬಣ್ಣ ಸ್ವಲ್ಪ ನೋಡಿ ಚೇಂಜ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಸಿರು ಬರುತ್ತೆ. ಹಾಗೆ ಇದು ರುಚಿನೂ ಸಹಿತ ತುಂಬ ಡಿಫ್ರೆಂಟು, ಪುದೀನದೇ ಫ್ಲೇವರು. ಹಾಗೆ ಒಂದು ರೊಟ್ಟಿ ಅಲ್ಲ 10 ರೊಟ್ಟಿ ತಿನ್ಬೋದು ಈ ಸಾಗು ಇದ್ದರೆ. ಹಲೋ ನಮಸ್ಕಾರ. ನಾನು ಈ ದಿನ ಸ್ಪೆಷಲ್ಲಾಗಿ ಒಂದು ಅಲಸಂದೆ ಕಾಳಿನ ಸಾಗು ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಒಣಬಟಾಣಿ ಹಾಕಿದ್ದೀನಿ, ಬೀನ್ಸು, ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಇದೆಲ್ಲ ಸ್ಪೆಷಲ್ ಏನಪ್ಪ ಅಂದರೆ ಇದಕ್ಕೆ ಮಸಾಲೆಗೆ ಹಾಕಿರೋದು ಬರೀ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೇ ಇಲ್ಲ. ಪುದೀನ ಸೊಪ್ಪು ಬರೀ ಹಾಕಿದರೆ ಇಷ್ಟು ರುಚಿಯಾದ ಸಾಗು ಆಗುತ್ತೆ ಅಂತ ನೀವು ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಬೌಲು ಅಲಸಂದೆ ಕಾಳನ್ನ 2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಹಾಗೆ ಅರ್ಧ ಬೌಲಷ್ಟು ಒಣಬಟಾಣಿನ 4 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಹಸಿ ಬಟಾಣಿ ಆದರೂ ಆಗುತ್ತೆ. 5 ಬೀನ್ಸು, 1 ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಬಾದಾಮಿ, ಟೊಮೊಟೊ, 2 ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ. ಹಾಗೆ ಕರಿಬೇವಿನ ಹೆಸರು. ಇಲ್ಲಿ ನಾನು ಅಲಸಂದೆ ಕಾಳು ಸಾಗುಗೆ ಪುದೀನ ಹಾಕಿ ಮಾಡೋವಂಥದ್ದು. ಪುದೀನದ ಫ್ಲೇವರೇ ಜಾಸ್ತಿ ಬರಬೇಕು. ಹಾಗಾಗಿ 2 ಮುಷ್ಟಿಯಷ್ಟು ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. 2 ಮುಷ್ಟಿಯಷ್ಟು ಹಸಿ ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ 4 ಹಸಿಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಕಟ್ ಮಾಡಿದ್ದೀನಿ. 10 ಬೆಳ್ಳುಳ್ಳಿ ಹೆಸರಿದೆ. 1 ಸ್ಪೂನು ಜೀರಿಗೆ ಇದೆ. 2 ಸ್ಪೂನಷ್ಟು ಪುಟಾಣಿ ಇಟ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಚಕ್ಕೆ, ಕಲ್ಲು ಹೂವು, ಮೊಗ್ಗು, 4 ಲವಂಗ, 1 ಏಲಕ್ಕಿ ಇಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಾಗುಗೆ ಮಸಾಲೆ ರುಬ್ಬಿ ರೆಡಿಯಾಗಿದೆ. ಇನ್ನು ಒಗ್ಗರಣೆಗೆ ರೆಡಿ ಮಾಡೋಣ. ಕುಕ್ಕರ್ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಕಾಳು ಹಾಕೋಣ. ಹಾಗೆ ಕರಿಬೇವಿನ ಹೆಸಳನ್ನು ಹಾಕೋಣ. ಪರಿಮಳಕ್ಕೆ ಹಿಂಗೆ ಹಾಕೋಣ. ಸ್ವಲ್ಪ ಫ್ರೈ ಆಗಬೇಕು. ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಷ್ಟು ಫ್ರೈ ಆಗಬೇಕು. ಹಾಗೆ ಟೊಮೊಟೊ ಹೋಳುಗಳನ್ನು ಸಹಿತ ಹಾಕೋಣ. ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಅಲಸಂದೆ ಕಾಳು ಹಾಕೋಣ. ಅದ್ರ ಜೊತೆಗೆ ಒಣ ಬಟಾಣಿ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. 1-2 ನಿಮಿಷ ಅಷ್ಟೇ. ಈಗ ಹೆಚ್ಚಿರುವ ತರಕಾರಿ ಬೀನ್ಸು ಮತ್ತು ಆಲೂಗೆಡ್ಡೆನ ಹಾಕ್ತಾ ಬರೋಣ. ಮತ್ತು ಪುನಃ ಮಿಕ್ಸ್ ಮಾಡೋಣ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಹಾಕಿದ ಮೇಲೆ 1 ಲೋಟ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಇಲ್ಲಿ ಸೇರಿಸೋಣ. ಈಗ 1 ಲಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ ಹಿಂಡಿಟ್ಕೊಂಡಿದ್ದೀನಿ. ಈಗ ರುಚಿಗೆ ಉಪ್ಪು ಹಾಕೋಣ. ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋಣ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕೈ ಮುಚ್ಚಿ ವೆಯ್ಟ್ ಹಾಕಿ ಮೀಡಿಯಮ್ ಉರಿಲಿ 2 ವಿಷಲ್ ಕುದಿಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಘಮ ಘಮ ಪರಿಮಳದ ಅಲಸಂದೆ ಸಾಗು ರೆಡಿಯಾಗಿದೆ. ಈಗ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಸಾಗು ಯಾವಾಗಲೂ ಅಷ್ಟೇ ತೀರಾ ನೀರು ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು. ಈ ಥರನೇ ಇರಬೇಕು ನೋಡಿ, ಮೀಡಿಯಮ್ ಹದದಲ್ಲಿ. ಹಾಗೆ ಸಾಗುಗೆ ತುಂಬ ಖಾರ ಹಾಕಬಾರ್ದು. ಗರಂ ಮಸಾಲೆನೂ ಹೆಚ್ಚಾಕಬಾರ್ದು. ಯಾಕಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರೂ ತಿನ್ಬೋದು. ಕೆಲವರಿಗೆ ಈ ಗರಂ ಮಸಾಲೆ ಹಾಗೆ ಖಾರ ಆಗೋಲ್ಲ, ಗಂಟಲು ಸುಡುತ್ತೆ, ಹುಳಿತೆಗೆ ಬರುತ್ತೆ ಅಂತಾರೆ. ನೋಡಿದ್ರೆ ಕೊತ್ತಂಬರಿ ಸೊಪ್ಪು ಹಾಕದೆ ಪುದೀನ ಹಾಕಿದಾಗ ಸಾಗು ಹೇಗೆ ಬರುತ್ತೆ ಅಂತ. ಇದು ರೊಟ್ಟಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಒಂದ್ಸರಿ ಈ ಸಾಗು ಮಾಡ್ಕೊಂಡು ನೋಡಿ, ರುಚಿ ಹೇಗಿತ್ತು ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.